ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ, ಅಂದರೆ ಒಂದು ವಾರದ ಹಿಂದಿನ ವಿಡಿಯೋ. ಓಕೆ, ನಾನು ಗುರುವಾರ ರಾತ್ರಿ ಹೇಳಿದ್ದೇನಂತ, ಬೆಕ್ಕು ಎಲ್ಲೋ ಹೋಗಿದೆ ಅಂಥೇಳಿ. ಅದು ರಾತ್ರಿ ಎಲ್ಲ ಬರಲಿಲ್ಲ. 12 ಗಂಟೆ ತನಕ, ರಾತ್ರಿ ಒಂದು 12 ಗಂಟೆ ತನಕ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ, ಬರುತ್ತೆ ಅಂಥೇಳಿ. ಬಂದಿಲ್ಲ. ಆದರೆ ಬೆಳಿಗ್ಗೆ 6:45ಗೆ ಬಂದಿರೋದು ಮನೆಗೆ ನೋಡಿ. ನಾನು ಬೆಳಿಗ್ಗೆ ಎದ್ದು ಇಲ್ಲೆಲ್ಲ ಸ್ವಲ್ಪ ಬೆಳ್ಕೊಂಡಿತ್ತಲ್ಲ, ಅದು ಇದು ಗಿಡಗಳೆಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ. ಅಲ್ಲಿ ಗುಡ್ಡೆ ಹಾಕಿದ್ದೀನಿ, ಅಲ್ಲೆಲ್ಲ ಬೆಳ್ಕೊಂಡಿತ್ತು. ಅಲ್ಲಿ ಸ್ವಲ್ಪ ಮೊನ್ನೆನೇ ಕ್ಲೀನ್ ಮಾಡಿದ್ದೆ, ಆ ಕಡೆ ಸೈಡು. ಈ ಕಡೆ ಮಾತ್ರ ಇವತ್ತು ಬೆಳಿಗ್ಗೆ ಕ್ಲೀನ್ ಮಾಡಿರೋದು. ಹಾಗೆ ಈ ಕಡೆನೂ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಈ ಕಡೆ ಇಲ್ಲಿ ಇಷ್ಟು ಮಾತ್ರ ಕ್ಲೀನ್ ಮಾಡಿರೋದು, ಆ ಕಡೆ ಕ್ಲೀನ್ ಮಾಡಿಲ್ಲ. ಓಕೆ, ಹಾಗೆ ಇದು ಸ್ನೇಕ್ ಪ್ಲ್ಯಾಂಟ್. ಇದು ಹಿಂಗೆ ಹರಡುತ್ತೆ ಅಷ್ಟೆ, ಉದ್ದ ಹೋಗಲ್ಲ ಅನ್ಕೋತೀನಿ ನಾನು, ನನಗೂ ಐಡಿಯಾ ಇಲ್ಲ. ಅದ್ರದ್ದು ಸಣ್ಣದೊಂದು ಪ್ಲ್ಯಾಂಟ್ ಬಂದಿತ್ತು, ಅದರದ್ದೇ ಅಲ್ಲಿ ಹಾಕಿದ್ದೀನಿ. ಮತ್ತು ನನ್ನ ಕರಿಬೇವಿನ ಗಿಡ. ಓಕೆ, ಪುದೀನ ಚೆನ್ನಾಗಿ ಬಂದಿದೆ. ಕಿತ್ತೇ ಇಲ್ಲ, ಸುಮಾರು ದಿನ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನಾಗಿ. ಈ ಗಣಕೆ ಗಿಡ ಎಲ್ಲ ಕೀಳಬೇಕು, ಹಣ್ಣಾಗಿದೆ. ಕಾಣಿಸ್ತಿದೆಯಾ? ಇಲ್ಲಿ ಒಂದು ನೋಡಿ, ಅದು ಸೀಡ್ಸ್ ಎಲ್ಲ ಕೆಳಗಡೆಗೆ ಬಿದ್ದರೆ ಅದೇ ಗಿಡಗಳು ತುಂಬ ಆಗುತ್ತೆ. ನೋಡಿ, ಇದು ಗಣಕೆ ಗಿಡ, ಅಲ್ಲೊಂದೆರಡಿದೆ. ಅದು ಇಲ್ಲಿ ನೋಡಿ, ಪುದೀನದಲ್ಲಿ ಹುಳನ ಹೆಂಗಾಗಿದೆ, ಪುದೀನ ಎಲೆಯಲ್ಲಿ ಕಾಣಿಸ್ತಿದೆಯಾ? ಇದು ಏನದು, ರೇಷ್ಮೆ ಹುಳು ಕಟ್ಕೊಳ್ಳುತ್ತಲ್ಲ, ಆ ಥರ. ಇವರಿಬ್ರು ಚೆನ್ನಾಗಿ ತಿಂದರು, ಇಲ್ಲಿ ಬಂದು ಮಲ್ಕೊಂಡವ್ರೆ. ನಿದ್ದೆ ಮಾಡೋಕ್ಕೀಗ, ಇನ್ನು ನಿದ್ದೆ ಮಾಡೋದು ಇನ್ನು ಸಂಜೆ ತನಕ. ಗುಮಿ, ನಿನ್ನ ಕೆಲಸ ಮಾಡವ ನೀನು. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಇಲ್ಲೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ಇದೇ ನೋಡಿ ಪಪ್ಪಾಯಿ ಗಿಡ, ಇಷ್ಟೊಂದು ಕಾಯಿ ಬಿಟ್ಟಿದೆ. ಒಂದೊಂದೇ ಹಣ್ಣಾಗುತ್ತೆ. ಓಕೆ, ಸ್ವೀಟಾಗಿದೆ, ಚೆನ್ನಾಗಿದೆ. ಗುಮ್ಮಿನ ಹಾಲು ನೋಡಿ, ಬೆಳಿಗ್ಗೆ ಕಾಯಿಸಿದ್ದೆ, ಈ ಥರ ಹಾಲಿನ ಕೆನೆ ಬಂದಿದೆ. ಇವಾಗ ಮತ್ತೆ ಒಂದು ಸರಿ ನೋಡಿ ಇಟ್ಟಿದ್ದೀನಿ ಸಿಮ್ಮಲ್ಲಿ. ಅದು ಇನ್ನೇನೋ ಉಕ್ಕು ಬರಬೇಕು, ಅಂದರೆ ಉಕ್ಕುತ್ತಲ್ಲ ಹಾಲು, ಅಲ್ಲಿ ತನಕ ಇಡಬೇಕು. ಇನ್ನೇನೋ ಉಕ್ಕುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಮುಚ್ಚಳ ಏನು ಮುಚ್ಚಬಾರ್ದು, ಅಂದರೆ ಈ ಥರದ್ದು ಪ್ಲೇಟ್ ಏನು ಮುಚ್ಚಬಾರ್ದು. ಆವಾಗ ಅದು ಕೂಲ್ ಆಗುತ್ತೆ, ಆವಾಗ ಹಾಲಿನ ಕೆನೆ ಇನ್ನೂ ದಪ್ಪ ಬರುತ್ತೆ. ಒಂದು ಸರಿ ಚೆನ್ನಾಗಿ ಕುದಿಸಿದ್ದೀನಿ. ಅದಾದಮೇಲೆ ಇದು ಸೆಕೆಂಡ್ ಟೈಮು. ಹೀಗೆ ಜಸ್ಟ್ ಇಟ್ಟಿರೋದು. ಓಕೆ,
ನೋಡಿ ಎಷ್ಟು ದಪ್ಪ ಬರುತ್ತೆ ಅಂದರೆ ತುಂಬ ದಪ್ಪ ಬರುತ್ತೆ ಹಾಲಿನ ಕೆನೆ. ಓಕೆ, ಇವಾಗ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ನೋಡಿ ಟೈಮ್ ಬಂದು 12:10. ಮೋಹನ್ ಮಾಮ ಬೆಳಿಗ್ಗೆನೇ ಪ್ರವೀಣನ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಅಂದರೆ ಫಸ್ಟು ಪ್ರವೀಣನ ಮನೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಫಸ್ಟು ಸೈಟ್ ಹತ್ರ ಹೋಗೋಣ ಅಂತೇಳಿ. ಸೈಟ್ ಹತ್ರ ಯಾಕೆ ಅಂದರೆ ಇವಾಗೆಲ್ಲ ಏನೋ ರೂಲ್ಸ್ ಬಂದಿದೆ ನೋಡಿ, ಹೊಸ ರೂಲ್ಸು. ಸೈಟಲ್ಲಿ ಏನೋ ಕಸ ಎಲ್ಲ ಹಾಕಿರಬಾರ್ದು, ಸೈಟ್ನ ಕ್ಲೀನಾಗಿ ಇಟ್ಕೋಬೇಕು ಅಂಥೇಳಿ ಏನೋ ಹೊಸ ರೂಲ್ಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಹೋಗೋಣ ಸೈಟ್ ಹತ್ರ, ತುಂಬ ದಿನ ಆಯಿತು ಹೋಗಿ. ಹಾಗೆ ಹೋಗ್ಬಿಟ್ಟು ಪ್ರವೀಣನ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಬೆಳಿಗ್ಗೆನೇ ಹೇಳಿದ್ದೆ. ಆಮೇಲೆ ಯಾಕೋ ಅವತ್ತು ಮಳೆ ಎಲ್ಲ ಬರ್ತಾಯಿತ್ತು. ಆಮೇಲೆ ಮೊನ್ನೆ ಬೇಡ ಬಿಡು ಇನ್ನೊಂದು ದಿನ ಹೋಗೋಣ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಮಾಮ ಸಂತೆಗೆಲ್ಲ ಹೋಗ್ತೀನಿ ಅಂದ್ಬಿಟ್ಟು, ಏಕೆಂದರೆ ಅವತ್ತು ಶನಿವಾರ ಆಗಿರೋದ್ರಿಂದ ಸಂತೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಗಿ ಅವ್ರು ಬಂದಿದ್ದೆ 1:30 ಆ ಥರ. ಸಂತೆಯಿಂದ ಬಂದು ಆಮೇಲೆ ಹೋಗಿ ಮಲ್ಕೊಂಡ್ರು. ಆಮೇಲೆ ನಾನೇ ಯೋಚನೆ ಮಾಡಿದೆ, ಸುಮ್ಮನೆ 2 ದಿನ ಮನೇಲೇ ಇರಬೇಕಲ್ಲ, ಬೋರ್ ಅನಿಸುತ್ತೆ. ಸರಿ ಆಯಿತು ಹೋಗೋಣ ಎಲ್ಲಿಗೆ, ಪ್ರವೀಣನ ಮನೆಗೆ ಅಂತ ಹೇಳಿದೆ. ಸರಿ ಆಯಿತು ಸೈಟ್ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸರಿ ಆಯಿತು ಅಂದ್ಬಿಟ್ಟು ಹಾಗೆ 5 ಗಂಟೆ ಆಯಿತು ನಾವು ಹೊರಡುವಾಗ, ಮನೆ ಬಿಟ್ಟಾಗಲೇ 5 ಗಂಟೆ. ಹಾಗೆ ಒಂದು ಸರಿ ನಾನು ನಾಮಕರಣಕ್ಕೆ ಹೋದಾಗ, ಅಂದರೆ ಬನ್ನೇರುಘಟ್ಟ ರೋಡಲ್ಲಿ ಒಂದು ನಾಮಕರಣ ಇತ್ತು. ಅಂದರೆ ಬನ್ನೇರುಘಟ್ಟ ರೋಡಿಂದ ಕಗ್ಲಿಪುರ ರೋಡ್ ಅದು. ಆವಾಗ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋದವ್ರು ಹೇಳಿದ್ರು, ಇಲ್ಲಿಂದ ಅಂದರೆ ಬನ್ನೇರುಘಟ್ಟದಿಂದ ಕಗ್ಲಿಪುರ ಒಂದು 10 ಕಿಲೋಮೀಟರ್ ಆಗುತ್ತೆ ಅಂತ. ಹೌದಾ, ಹತ್ತಿರ ಆಗುತ್ತಲ್ವ ನಮಗೆ ಸೈಟಿಗೆಲ್ಲ ಹೋಗೋಕ್ಕೆ ಇಲ್ಲಿಂದ. ನಾವು ನೈಸ್ ರೋಡಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಿತ್ತು. ಒಂದು ಸರಿ ಈ ಕಡೆಯಿಂದ ಹೋಗೋಣ ಅಂತೇಳಿ ಮೋಹನ್ ಮಾಮಂಗೆ ಹೇಳಿದ್ದೆ. ಆವತ್ತು ಮಾಮಂಗೆ ಹೇಳಿದೆ, ನಾವು ಈ ಕಡೆ ರೂಟಲ್ಲೇ ಹೋಗೋಣ, ಎಲ್ಲಿ ಬನ್ನೇರುಘಟ್ಟದಿಂದ ಕಗ್ಲಿಪುರ ರೋಡು ಹತ್ರ ಆಗುತ್ತೆ, 10 ಕಿಲೋಮೀಟರ್ ಅಂತೇಳಿ. ಆವತ್ತು ಸಂಜೆ ಆಗಿತ್ತು, ಅಂದರೆ 5 ಗಂಟೆ ಆಗಿತ್ತಲ್ವ ಇಲ್ಲಿ ಮನೆ ಬಿಡಬೇಕಾದ್ರೇ. ಸರಿ ಆಯಿತು ಬಾ, ನೀನು ಕರೆಕ್ಟಾಗಿ ಗೊತ್ತಾ ಹಾಗೆ ಹೀಗೆ ಅಂತ ಹೇಳಿದ್ರು ಮೋಹನ್ ಮಾಮ. ಆಮೇಲೆ ಯಾವುದ್ಯಾವುದೋ ರೂಟಲ್ಲಿ ಕರ್ಕೊಂಡು ಹೋಗ್ಬೇಡ ಹಾಗೆ ಹೀಗೆ ಅಂತ, ನನಗೂ ಗೊತ್ತಿಲ್ಲ ಫಸ್ಟ್ ಟೈಮು. ಸರಿ ಆಯಿತು ನಡೀರಿ, ನೋಡೇ ಬಿಡೋಣ ಹೆಂಗಿರುತ್ತೆ ಆ ರೂಟ್, ಹತ್ರ ಇರುತ್ತೆ, ಆ ರೋಡ್ ಏನು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಹೊರಟ್ವಿ. ಹಾಗೆ ಇದು ಜಿಗಣಿಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೆಲ್ಲ, ಅಂದರೆ ಜಿಗಣಿನೇ ಬಿಡಿ, ಜಿಗಣಿ ಫುಲ್ಲು ಟೈಲ್ಸು ಗ್ರಾನೈಟ್ದೇ ಅಂಗಡಿಗಳಿರುತ್ತೆ. ನೀವು ಯಾವ ಕಡೆ ತಿರುಗಿ ನೋಡಿದ್ರೂ ಗ್ರಾನೈಟ್ ಆ ಹೆಸ್ರುಗಳಿರುತ್ತೆ, ಈ ಗ್ರಾನೈಟು ಟೈಲ್ಸು ಅಂತೇಳಿ ಎಲ್ಲ ಇರುತ್ತೆ. ಜಿಗಣಿಯಿಂದ ನೀವು ಬನ್ನೇರುಘಟ್ಟ ಬರೋ ತನಕನೂ ಬರೀ ಗ್ರಾನೈಟ್ಗಳದ್ದು, ಒಟ್ಟಲ್ಲಿ ಟೈಲ್ಸು ಈ ಥರದ್ದೇ ಇರುತ್ತೆ ನಿಮಗೆ. ಹಾಗೆ ಜಿಗಣಿಯಿಂದ ಬನ್ನೇರುಘಟ್ಟ ತನಕ ಬರೋ ತನಕನೂ ಸ್ವಲ್ಪ ರೋಡು ಅಷ್ಟೊಂದು ಚೆನ್ನಾಗಿಲ್ಲ. ಆಮೇಲೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಚಿಕ್ಕ ರೋಡ್ ಅದು, ಅಂದರೆ ಚಿಕ್ಕ ರೋಡ್ ಅಂದರೆ ಈ ಕಡೆಯಿಂದ ವೆಹಿಕಲ್ಲು, ಆ ಕಡೆಯಿಂದ ವೆಹಿಕಲ್ ಬಂದರೆ ಸ್ವಲ್ಪ ದೂರ ಅಷ್ಟೇ ಕಷ್ಟ ಆಗುತ್ತೆ. ಆಮೇಲೆ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಆದರೆ ಸ್ವಲ್ಪ ದೂರ ಕಷ್ಟ ಆಗುತ್ತೆ. ಮತ್ತು ರೋಡು ಅಷ್ಟು ಚೆನ್ನಾಗಿಲ್ಲ, ಕಿತ್ತೋಗಿದೆ. ಆಮೇಲೆ ಬನ್ನೇರುಘಟ್ಟದಿಂದ ನೀವು ಕಗ್ಲಿಪುರ ರೋಡ್ ಏನಿದೆ ಅದು ತುಂಬಾ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ನಾವೀಗ ಹೋಗ್ತಾ ಇದ್ದೀವಲ್ಲ, ಇದು ಬನ್ನೇರುಘಟ್ಟದಿಂದ ಇವಾಗ ನಾವು ಕಗ್ಲಿಪುರ ರೂಟಲ್ಲಿ ಹೋಗ್ತಾ ಇದ್ದೀವಿ. ನಾವು ಮುಂದೆ ಹೋಗ್ತಾ ಒಂದಷ್ಟು ದೇವಸ್ಥಾನಗಳು ಅದು ಇದು ಎಲ್ಲ ಸಿಕ್ತು, ಟೆಂಪಲ್ಲು. ಸುಮ್ಮನೆ ಹಾಗೆ ನೋಡ್ಕೊಂಡು ಹೋದ್ವಿ. ಹಾಗೆ ಇದು ನಾವು ಊರಿಗೆ ಹೋಗ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಆನೇಕಲ್ ಫಾರೆಸ್ಟ್ ಇದೆ ಆ ಕಡೆ ಸೈಡು ಅಂತೇಳಿ. ಅದು ಬಂದು ತಟ್ಟೆಕೆರೆ ಆ ಕಡೆ ಎಲ್ಲ ಹೋಗುವಾಗ ಆ ಕಡೆ ಸಿಗುತ್ತೆ ಅದು ಆನೇಕಲ್ ಫಾರೆಸ್ಟು. ಅದೇ ಫಾರೆಸ್ಟು ಈ ಕಡೆಗೂ ಕೂಡ ಜಾಯಿನ್ ಆಗಿದೆ, ಅಂದರೆ ಇಲ್ಲಿ ತನಕ ಇದೆ ಅಂತ. ಅದು ಅಷ್ಟು ದೊಡ್ಡ ಫಾರೆಸ್ಟ್ ಅದು. ಆಮೇಲೆ ನಾವು ಇಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ, ಇದೇಂದರೆ ಇಲ್ಲೂ ಕೂಡ ಆನೇಕಲ್ ಫಾರೆಸ್ಟ್ ಅಂತ ಹಾಕಿದ್ದಾರೆ, ಹಾಗೆ ಬನ್ನೇರುಘಟ್ಟ ಫಾರೆಸ್ಟ್ ಈ ಥರ ಎಲ್ಲ ಹಾಕಿದ್ದಾರೆ ಅಂತೇಳಿ. ಆವಾಗ ಮಾಮಂಗೆ ಹೇಳ್ತಿದ್ದೆ, ಅಲ್ಲಿಂದ ಅದು ಇಲ್ಲಿ ತನಕನೂ ಕೂಡ ಇದು ಫಾರೆಸ್ಟು ಅಂಥೇಳಿ ಇಲ್ಲೆಲ್ಲ ಹಾಕಿದ್ದಾರೆ. ಮತ್ತು ಅಲ್ಲೆಲ್ಲ ವಯರು ಮತ್ತು ತಂತಿ ಏನೋ ಕಟ್ಟಿದ್ದಾರೆ, ಅಂದರೆ ಮನುಷ್ಯರು ಹೋಗಬಾರ್ದು ಅಂತನೋ ಅಥವಾ ಪ್ರಾಣಿಗಳು ಆ ಕಡೆಯಿಂದ ರೋಡಿಗೆ ಬರಬಾರ್ದು ಅಂತನೋ ಏನೋ ಗೊತ್ತಿಲ್ಲ. ಮತ್ತು ರೋಡಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲೋ ಕಿತ್ತೋಗಿರೋದು ರೋಡು ಆ ಥರ ಎಲ್ಲ ಏನಿರಲಿಲ್ಲ. ನನಗಂತೂ ಇಷ್ಟ ಆಯಿತು. ಆವಾಗ ಮೋಹನ್ ಮಾಮ ನಾವಿಬ್ಬರು 5 ಗಂಟೆಗೆ ಬಿಟ್ಟಿದ್ದು, ಆದರೆ ನಾವು ಸೈಟ್ ಹತ್ರ ಹೋದಾಗ 6 ಗಂಟೆ, ಅಂದರೆ 1 ಅವರಲ್ಲಿ ನಾವು ಸೈಟ್ ಹತ್ರ ಹೋಗಿದ್ದೀವಿ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅದು ರೋಡು. ಇನ್ನು ಜಿಗಣಿಯಲ್ಲೂ ಸ್ವಲ್ಪ ರೋಡೆಲ್ಲ ಚೆನ್ನಾಗಿದ್ರೆ ಇನ್ನೂ ಬೇಗನೆ ಬರ್ತಿದ್ವಿ ಅಂತ ನಾವು ಅಂದ್ಕೊಂಡು
ಹಾಗೆ ಬಂದ್ವಿ. ಅದೇ ಕಗ್ಲಿಪುರದಿಂದ ನಮ್ಮ ಸೈಟಿಗೆ ಬರಬೇಕಾದ್ರೆ ಒಂದು 1/4 ಗಂಟೆ ಬೇಕು. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು. ಅದು ಒಂದು 1/4 ಗಂಟೆ ಮೈನಸ್ ಮಾಡಿದರೆ ನಾವು 3/4 ಗಂಟೆ 1 ಅವರಲ್ಲೆಲ್ಲ ಆರಾಮಾಗಿ ಇರ್ಬೋದು. ಅಂದರೆ ನಾವೇನು ಫಾಸ್ಟಾಗೇನು ಹೋಗಿಲ್ಲ, ಸ್ಲೋ ಆಗಿ ನಿಧಾನಕ್ಕೆ ಬಂದಿದ್ದು. ಆದರೂ ನಾವು 1 ಗಂಟೆ ಕಗ್ಲಿಪುರಕ್ಕೆ ಜಾಯ್ನ್ ಆದಾಗ ನಮ್ಮ ಸೈಟ್ ಹತ್ರ ಬಂದಾಗ 1:15 ಅಂದರೆ 6:15 ಆಗಿತ್ತು. ಈಗ ನಾವು ಸೈಟ್ ಹತ್ರ ಬಂದ್ವಿ. ನಮ್ಮ ಸೈಟ್ ಹತ್ರ ಬೇರೆಯವರು ಅಂದರೆ ಪಕ್ಕದವರು ಮನೆ ಕಟ್ಟಿದ್ರಲ್ಲ, ಅವರು ಒಂದು ಶೆಡ್ ಥರ ಹಾಕಿದ್ರು, ಅದನ್ನು ಕಿತ್ತಾಕ್ತಾಯಿದ್ರು. ಮತ್ತು ಅಲ್ಲಿಂದ ನಾವು ನೋಡಿಕೊಂಡು ಏನು ನೋಡ್ತೀರ ಸೈಟ, ಸುಮ್ಮನೆ ಕಸ ಬೆಳೆದಿದೆಯಾ ಅಂತ ನೋಡಿದ್ವಿ. ಏನೂ ಬೆಳೆದಿಲ್ಲ, ಅಂದರೆ ಗಿಡಗಳು. ಮತ್ತು ಆ ರೋಡ್ ನೋಡಿ ಹೆಂಗಾಗಿದೆ. ಅದು ಅಷ್ಟೇ, ಫಸ್ಟು ನಾವು ಸೈಟ್ ತೊಗೊಂಡಾಗ ಹೆಂಗಿತ್ತು ಗೊತ್ತಾ ಅದು ರೋಡು ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ ಎಲ್ಲ ಕಿತ್ತು ಒದ್ರೋಗ್ಬಿಟ್ಟಿದೆ ರೋಡು. ಮತ್ತು ಈ ಕಡೆ ರೋಡು ಆ ಕಡೆ ರೋಡಲ್ಲಿ ಸೈಟ್ಗಳೆಲ್ಲ ಇದೆಯಲ್ಲ, ಅಲ್ಲೇನಾದರೂ ಒಂದಾದರೂ ಮನೆ ಆಗಿದ್ದಿದ್ರೆ ಆ ರೋಡು ಚೆನ್ನಾಗಿರೋದು. ಇಲ್ಲೊಂದು ರೋಡ್ ಇದೆ, ಇದು ರೋಡೇ ಕಾಣಿಸಲ್ಲ. ಫುಲ್ ಆ ಕಡೆನೂ ಗಿಡ ಬೆಳ್ಕೊಂಡಿದೆ, ಈ ಕಡೆನೂ ಕೂಡ ಗಿಡ ಎಲ್ಲ ಬೆಳ್ಕೊಂಡಿದೆ. ಇವಾಗ ಫಸ್ಟ್ ರೋಡ್, ಸೆಕೆಂಡ್ ರೋಡ್ ಆ ಥರ ಎಲ್ಲ ಇರುತ್ತಲ್ವ, ಒಂದು ಲೇಔಟ್ ಆದಮೇಲೆ ಒಂದೊಂದು ರೋಡಲ್ಲೂ ಒಂದೊಂದು ಮನೆಗಳಾಗ್ಬಿಟ್ರೆ ಆ ರೋಡ್ ಏನಿರುತ್ತೆ ಅದು ಫುಲ್ಲು ನೀಟಾಗಿ ಕ್ಲೀನಾಗಿರುತ್ತೆ. ಆದರೆ ಈಗ ನಮ್ಮ ರೋಡ್ ಏನಿದೆ ಅಂದರೆ ನಮ್ಮ ಸೈಟ್ ಹತ್ರ ಏನಿದೆ ಅಲ್ಲಿ ಸುಮಾರು ಮನೆಗಳಾಗಿದೆ. ಪಕ್ಕನೂ ಮನೆಯಾಗಿದೆ, ಮುಂದೆನೂ ಮನೆಯಾಗಿದೆ. ಸ್ವಲ್ಪ ಮುಂದಕ್ಕೆ ಹೋದ್ರೂ ಕೂಡ ಅಲ್ಲೆಲ್ಲ ಮನೆಯಾಗಿರೋದ್ರಿಂದ ಆ ರೋಡ್ ಸ್ವಲ್ಪ ನೀಟಾಗಿದೆ. ಮತ್ತು ಅಲ್ಲೇನು ಗಿಡ ಎಲ್ಲ ಬೆಳ್ಕೊಂಡಿಲ್ಲ. ಆದರೆ ಇನ್ನೊಂದು 2-3 ರೋಡ್ ಇದೆ ಹಿಂದಕ್ಕೆ ವಾಪಸ್ ಬಂದರೆ, ಅಂದರೆ ಹೋಗ್ಬೇಕಾದ್ರೆ ಎಂಟ್ರಿ ಆಗಬೇಕು, ಅಲ್ಲೇನು ಇನ್ನೂ ಮನೆಗಳಾಗಿಲ್ಲ. ಅದರಿಂದ ಅಲ್ಲೇನಾಗಿದೆ, 2 ಕಡೆನೂ, ಈ ಕಡೆ ಸೈಡಿಂದ ಮತ್ತು ಆ ಕಡೆ ಸೈಡಿಂದ 2 ಕಡೆಯಿಂದನೂ ಕೂಡ ಗಿಡಗಳು ಬೆಳ್ಕೊಂಡಿರೋದ್ರಿಂದ ರೋಡು, ಅಂದರೆ ನಮ್ಮ ಯಾವುದಾದ್ರೂ ಒಂದು ಸೈಟ್ ಇದೆ ಅಲ್ಲಿ ಅಂದರೆ ಆ ಸೈಟ್ನ ನೋಡಬೇಕಂದ್ರೆ ಆ ಗಿಡದೊಳಗಡೆ ನುಗ್ಗಿ ಹೋಗಬೇಕು, ಆ ಥರ ಆಗಿಬಿಟ್ಟಿದೆ. ಅಂದರೆ ಆ ಥರ, ಅಂದರೆ ನನ್ನಷ್ಟು ಹೈಟು ಬೆಳೆದಿದೆ ಅದು ಗಿಡಗಳು. ಅಲ್ಲಿ ಸೈಟೇ ನೋಡೋಕ್ಕಾಗಲ್ಲ, ಯಾವುದು ನಮ್ಮ ಸೈಟು ಏನು ಅಂತಲೇ ಗೊತ್ತಾಗಲ್ಲ, ಆ ಥರ ಗಿಡಗಳು ಬೆಳ್ಕೊಂಡಿರೋದು. ಅದಕ್ಕೆ ನಾನು ಹೇಳಿದ್ದು, ಒಂದೊಂದು ರೋಡಲ್ಲೂ ಒಂದಾದರೂ ಮನೆ, ಲೆಫ್ಟ್ ಆದರೂ ಇರಲಿ ರೈಟ್ ಆದರೂ ಇರಲಿ, ಒಂದಾದರೂ ಮನೆ ಇದ್ಬಿಟ್ರೆ ಆವಾಗ ರೋಡು ಸ್ವಲ್ಪ ಓಡಾಡ್ತಾ ಇರ್ತಾರಲ್ವ, ಅದು ಆವಾಗ ನೀಟಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಸಂಜೆ ಆಗ್ತಾ ಇನ್ನು ಮನೆ ಕಡೆ, ಅಂದರೆ ಸಿಟಿ ಒಳಗಡೆ ಹೋಗಬೇಕು ಮಾಮ ಬಾ ಅಂತ ಹೇಳಿದ್ರೆ, ನಾನು ಅಲ್ಲೊಂದು ಲೇಔಟ್ ಆಗ್ತಾಯಿತ್ತು, ಅಲ್ಲೆಲ್ಲ ವಿಚಾರಿಸೋಣ ಸುಮ್ಮನೆ ಅಂತ ಅಂದ್ಕೊಂಡೆ. ಇನ್ನು ಕತ್ಲೆ ಆಗಿತ್ತು, ಅಂದರೆ ಸಂಜೆ ಆಗ್ತಾಯಿತ್ತಲ್ಲ, ಇನ್ನು ಪ್ರವೀಣನ ಮನೆಗೆ ಹೋಗ್ಬೇಕು, ಬಾ ಬೇಡ ಇನ್ನೊಂದು ದಿನ ಬರೋಣ ಅಂಥೇಳಿ ಮಾಮ ಕರ್ಕೊಂಡು ಹೊರಟ್ರು. ಹಾಗೆ ಬರಬೇಕಾದ್ರೆ ಚೈತ್ರ ಚಿಕನ್ ತೊಗೊಬಂದ್ಬಿಡಿ ಅಂತಂದ್ಲು. ಹಾಗೆ ಇಲ್ಲಿ ಒಂದು ಎಷ್ಟು 1/2 kg ಹೇಳಿದ್ಲು. ನಾವು 1/2 kg ಸಾಕಾಗಲ್ವೇನೋ ಅಂದ್ಬಿಟ್ಟು ಆವಾಗ 1 kg ಚಿಕನ್ನ ತೊಗೊಂಡು ಆಮೇಲೆ ಇಲ್ಲಿಂದ ಹೊರಟ್ವಿ. ಪ್ರವೀಣ ಇರಲಿಲ್ಲ, ಚೆನ್ನಾಗೆಲ್ಲ ಹೋಗಿದ್ದ. ಚೈತ್ರ ಮತ್ತು ಮಕ್ಕಳು ಅಷ್ಟೇ. ಏನದು ಹೇಳು ಫಸ್ಟು, ಏನು ಮಾಡಿದ್ಯಾ ಅಂತ. ಚಿಕನ್ ತಗೊಂಡು ನಮ್ಮ ಮನೆಯಲ್ಲಿ ಅಲ್ಲಿರೋ ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು. ಏನು ಮಸಾಲ ಹಾಕಿದ್ಯಾ? ಖಾರದ ಪುಡಿ, ಉಪ್ಪು, ಚಿಕನ್ ಪೌಡ್ರು, ಗರಂ ಮಸಾಲ, ಚಾಟ್ ಮಸಾಲ, ಜೀರಾ ಪೌಡ್ರು, ಬರೋದ್ನೆಲ್ಲ ತುಂಬಿದ್ಯಾ? ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿ ಇದನ್ನ ಅದ್ರೊಳಗೆ ಹಾಕಿ ಏರ್ ಫ್ರೈಯರ್ ಒಳಗೆ ಹಾಕಿ ಫ್ರೈ ಮಾಡಿದ್ಯಾ? 8 ನಿಮಿಷ ಮಾಡಿ. ಚೆನ್ನಾಗಿದೆ. ನೀ ತಿಂದೆ ಈಗ? ಚೂರು ಟ್ರೈ ಮಾಡಿ. ಬಂದಿದ್ಯಾ? ಹೇಗೈತಾ ಅಮ್ಮ? ನೋಡಮ್ಮ, ರೇಖಾ ಅಂತ ಚೆನ್ನಾಗೈತೆ ಅಂತ. ಚಾಟ್ ಮಸಾಲ ಹಾಕ್ಬಾರ್ದಿತ್ತು. ಚಿಕನ್ ಮಸಾಲ ಹಾಕಿ ಅಷ್ಟೇ. ಚಿಕನ್ನ ಡ್ರೈ ಫ್ರೈ ಮಾಡ್ತಾರಲ್ಲ ಆ ಥರದ್ದು. ಎಣ್ಣೆ ಇಲ್ಲ ಮಾಡಿರೋದು. ಎಣ್ಣೆ ಇಲ್ಲ. ಚೆನ್ನಾಗಿದೆ. ಎಲ್ಲ ಪೀಸು ಹಾಕ್ಬಿಡು, ಅಷ್ಟೇನ ಉಳ್ಕೊಂಡದ್ದು. ಏ ಎಲ್ಲ ಹಾಕತ್ತಗೆ ಏನ್ ಮಾಡ್ತೀಯ ಅದನ್ನೆಲ್ಲ ಮಡಿಕೊಂಡು? ಎಲ್ಲ ಹಾಕಕ್ಕಾಗಲ್ಲ, ಅಷ್ಟೇ. ಎಲ್ಲ ಹಾಕಿದ್ರೆ ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಉಪ್ಪು ಮಾಡ್ಬಿಡ್ತೀನಿ ನಾನು. ಹಂಗ ಹಿಂಗೆ 2 ಪೀಸು ಅದು ಯಾವ ಮೂಲೆಗೂ ಸಾಕಾಗಲ್ಲ. 1 2 3 4 5 6 7 8 ಪೀಸ್ ಇದೆ. ಏನಿಲ್ಲ, ಉಪ್ಪು ಖಾರನ ಏನ್ ಮಾಡ್ಬೇಕು ಗೊತ್ತಾ, ಒಂದು ಬೌಲಿಗೆ ಹಾಕಬೇಕು, ಕಲ್ಸ್ಕೋಬೇಕು, ಟೇಸ್ಟ್ ಮಾಡಬೇಕು, ಆಮೇಲೆ ಇದನ್ನೆಲ್ಲ ಹಾಕ್ಬೇಕು. ಅವಾಗ ಎಲ್ಲ ಉಪ್ಪು ಖಾರ ಕರೆಕ್ಟ್ ಇರುತ್ತೆ.
ನೀನು 2 ಪೀಸ್ ಹಾಕ್ತೀಯಲ್ಲಿ, ನಾನು ಎಲ್ಲ ಹಾಕ್ತಾಳೆ ಅನ್ಕೊಬಿಟ್ಟಿದ್ದೆ. ಅದಕ್ಕೆ ಇದೇನಪ್ಪ ಇಷ್ಟೇ. ಸರಿ ಆಯ್ತು, ನಿನ್ಗೆ ಹೆಂಗ್ ಬರುತ್ತೆ ಹಂಗೆ ಮಾಡಾಯ್ತು. 9 ಇದೆ ಈಗ. ಆಯ್ತು ಮಾಡು. ಓಕೆನಾ? ಹಾಂ, ಸಾಲ್ಟ್ ಹೇಳ್ಬೇಕು ಏನೆಲ್ಲ ಹಾಕ್ತೀಯ ಅಂತ. ಚಿಲ್ಲಿ ಪೌಡರ್, ಹಾ. ಖಾರದ ಪುಡಿ, ಹಾಂ, ಓಕೆ. ಪಿಂಕು ರೆಸಿಪಿ. ಕ್ಯೂಮಿನ್ ಪೌಡರ್, ಜೀರಾ ಪೌಡರ್, ಹಾಂ, ಬೀಳ್ತಾನೆ ಇಲ್ಲ. ಹಾಂ, ಚಿಕನ್ ಮಸಾಲ, ಹ್ಞೂ, ಗರಂ ಮಸಾಲ, ಹ್ಞೂ, ಚಾಟ್ ಮಸಾಲ. ಹ್ಞೂ. ಮೊದಲು ಚಾಟ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ಗೊತ್ತಾ. ತಿನ್ಬೇಕಾದ್ರೆ ಚಾಟ್ ಮಸಾಲದೇ ಸ್ಮೆಲ್ ಬರ್ತಿತ್ತು. ಸಾಲ್ಟ್ ಹಾಕ್ತಾ? ಹ್ಞೂ, ನೀರೇನು ಹಾಕಲ್ವ? ಮೊಸರು, ನೀರು, ಮೊಸರು ಹಾಕಲ್ಲ, ನೀರು, ಲೆಮನ್ ಏನಿಲ್ಲ. ಮಿಕ್ಸ್ ಮಾಡ್ಕೋಬೇಕಾ? ಕಬಾಬ್ ಎಲ್ಲ ಮಾಡಿದ್ರೆ ಚೆನ್ನಾಗಾಗುತ್ತಾ ಅದರಲ್ಲಿ? ಲೈಟ್ ಬೀಳ್ತಿದ್ಯಾ? ಡಲ್ ಕಾಣುತ್ತೆ ಲೈಟ್ ಇಲ್ಲ ಅಂದ್ರೆ. ಸರಿ ಇದೆಯಾ? ಅದಕ್ಕೆ ಕಡಿಮೆ ಆಯ್ತು. ಏನು ಖಾರ? ಇಲ್ಲ, ಮಸಾಲೆ ಕಡಿಮೆ ಆಯ್ತು ಇಷ್ಟಕ್ಕೆ. ಹ್ಞೂ, ಹಾಕ್ತೇನೆ ಒಂದ್ಸಲ. ಇದನ್ನ ಕಟ್ ಮಾಡ್ಬಿಡು. ಯಾವ್ದನ್ನ? ಇದನ್ನ ಇನ್ನೊಂದು ಪರವಾಗಿಲ್ಲ, ಹಾಕು. ಎಲ್ಲ ಸ್ವಲ್ಪ ಸ್ವಲ್ಪ ಮತ್ತೆ ಹಾಕ್ತಿದ್ಯಾ? ಆಯ್ತಾ? ಹಂಗೆ ಡಿಪ್ ಮಾಡ್ತೀಯಾ? ಅದೇನು ಹೇಳ್ಬೇಕು. ಏರ್ ಫ್ರೈಯರ್. ಡಿಪ್ ಮಾಡಿ ಮಾಡಿ ಹಾಕೋದು. ಒಂದ್ಸರಿ ಮಾಡಿರೋದು ಅದು. ಇದಕ್ಕೆ ಆಯಿಲ್ ಎಲ್ಲ ಸವರಂಗಿಲ್ವಾ? ಬೇಡ, ತೊಳ್ಕೊಬೇಕಷ್ಟೇ. ಫಿಶ್ ಎಲ್ಲ ಮತ್ತೆ ಇದರಲ್ಲಿ ಆರಾಮಾಗಿ ಫ್ರೈ ಮಾಡ್ಕೋಬೋದಲ್ಲ, ತವಾ ಫ್ರೈ ಬದಲು. ಮತ್ತೆ ಅವತ್ತು ನಾನು ತಗೊಬಂದಾಗ ನಿಮ್ಮ ಅಪ್ಪ ಹೇಳ್ಬೇಕು ತಾನೆ ಇದ್ರಲ್ಲಿ ಹಾಕು ಫ್ರೈ ಮಾಡು ಅಂತ. ನಾ ತವಾದಲ್ಲಿ ಫ್ರೈ ಮಾಡಿದೆ. ಓಕೆ, ಫಿನಿಶಾ? ನೋಡ, ಎಷ್ಟು ನಿಮಿಷಕ್ಕೆ ಇಡ್ತೀಯಾ? 200 ಇದು ಫಸ್ಟು 3 ನಿಮಿಷ, ಆಮೇಲೆ 2 ನಿಮಿಷ ಫ್ಲಿಪ್ ಮಾಡಿ, ಇನ್ನೊಂದು 3 ನಿಮಿಷ ಫ್ಲಿಪ್ ಮಾಡಾದ್ಮೇಲೆ ತಿರ್ಗಾ ಬೆಂದಿಲ್ಲ ಅಂದರೆ ಇನ್ನು 2 ನಿಮಿಷ ನೋಡ್ಬಿಟ್ಟು. ಜಾಸ್ತಿ ಇಟ್ಬಿಟ್ರೆ ಜಾಸ್ತಿ ಇಟ್ಬಿಟ್ರೆ ಇನ್ನೂ ಬೇರೆ. ಹಾಂ, ಮತ್ತೆ ಒಟ್ಟಿಗೆ ಇಟ್ಬಿಡೋದಲ್ವಾ? ಫ್ಲಿಪ್ ಮಾಡಬೇಕಲ್ಲ. ಹಂಗೆ. ಮಾಡು. ಮತ್ತೆ ಅದಾದ್ಮೇಲೆ ಹೇಳು. ಈಗ ಮತ್ತೆ ಹಾಕ್ತೀಯ ಮಸಾಲೆ? ಚೂರು ಎಲ್ಲ ಅದು ಬೌಲು ಅಲ್ಲಿ ಬಿಸಿ. ಎತ್ಕೊಬಿಡು ಅದನ್ನೇ. ಏನು ಈಗ ಹೆಂಗ್ ಮಸಾಲೆ ಹಾಕ್ತೀಯ ನೀನು? ಅದ್ರ ಮೇಲೆ ಹಾಕ್ತೀನಿ. ಸುಮ್ಮನೆ ಹಿಂಗೆ ಅಷ್ಟೇ. ಆ ಥರ ಡ್ರೈ ಆಗಿರೋದು ಹೋಗಿ ಆಯಿಲ್ ಸವರ್ಬಿಟ್ರೆ ಡ್ರೈನೆಸ್ ಹೋಗ್ಬಿಡುತ್ತಲ್ವಾ? ಮತ್ತೆ ಇವಾಗ ಎಷ್ಟು ನಿಮಿಷಕ್ಕೆ ಇಡ್ತೀಯಾ? 3. ಮತ್ತೆ 3 6 ನಿಮಿಷ ಟೋಟಲು. ಬೆಂದಿಲ್ಲ ಅಂದ್ರೆ
4 ನಿಮಿಷಕ್ಕೆ ಇಟ್ಬಿಡು, ಅವಾಗ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಡನ್. ನೀನು ಒಬ್ಳಿಗೆ ಮೊಸರು ಬಜ್ಜಿ ಪಲಾವ್ಗೆ. ಚಂದ್ರ ಸೀರೆ ತೋರ್ಸ ನೋಡೋಣ, ಎಷ್ಟು ಸಾವಿರ ತಕಂದೆ? ಮಮ್ಮ ಕಮ್ಮಿಂಗ್. ಹೌದಾ, ಬೆಲ್ ಮಾಡ್ಬೇಕು ತಾನೆ ನೀವು? ಹಾ ಕೇಳ್ಸಿಲ್ಲ ನಮ್ಗೆ. ಮನೆ ಲೈಟ್ ಸ್ವಿಚ್ಗಳು ಎಲ್ಲ ಕನ್ಫ್ಯೂಸ್. ಎರಡೆರಡು ತಂದ್ಬಿಟ್ಟಿದ್ಯಾ? ಸುಮ್ಮನೆ ಒಂದಿರ್ಲಿ ಅಂತ ತಗೊಂಡೆ, ನನಗೆ ಅಂತ ಇಷ್ಟ ಆಯ್ತು. ನಿಮ್ಮಿಷ್ಟ, ತೆಗೀರಿ. ಇಲ್ಲ ತೆಗೀರಿ, ಏನಾಗ್ತಾರೋ ನಡೆಯುತ್ತೆ. ನಾನು ಸೊಳ್ಳೆ ಬರುತ್ತೆ ಅಂತ ಹಾಕ್ತೀನಿ. ಏನು ಸ್ಯಾರಿ ಇದು? ಸೆಮಿ ಸಿಲ್ಕ್ ಅಂತ. ಎಷ್ಟು ಕೊಟ್ಟೆ? ಚೆನ್ನಾಗಿದೆ, ಸಾಫ್ಟ್ ಕಲರ್ ಚೆನ್ನಾಗಿದೆ. ಆರೆಂಜು ಪರ್ಪಲ್ ತಾನೇ ಇದು? ಪರ್ಪಲ್. ಯಾಕೆಂದರೆ ಇದು ಕಾಫಿ ಕಲರ್ ಬರುತ್ತೆ ನೋಡು, ಅದು ಈ ಟೈಮಲ್ಲಿ ಅಷ್ಟು ಗೊತ್ತಾಗಲ್ಲ, ರಾತ್ರಿ ಟೈಮು, ಅದಕ್ಕೆ ಪರ್ಪಲ್ಲು ಚೆನ್ನಾಗಿದೆ. ಎಷ್ಟು? 5. ಸೆಮಿಗೆ 5 ಐತೇನೆ, ಸಾಫ್ಟ್ ಅದೇ. 4 3980. ಚೆನ್ನಾಗಿ. ಎಷ್ಟು ಹೇಳಿದ್ರು? 5,300 ಹೇಳಿದ್ರು. ವರಮಾಲ ಅದೇ ಇಲ್ಲಿ 5,370 ಇದೆ. ಅವ್ರು ವರಮಹಾಲಕ್ಷ್ಮಿ ಆಫರ್ ಅಂತ ಕೊಟ್ಟರು. ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಸಖತ್. ಕಲರ್ ಚೆನ್ನಾಗಿದೆ. ನಿನ್ನ ಹತ್ರ ಇಲ್ಲ ಅನ್ಕೋತೀನಿ, ಆರೆಂಜ್ ಕಲರ್ ಅಲ್ಲ? ಕೊಡ್ಬೋದು. ಇದು ನಿನಗೆ ಅಂತ ತಗೊಂಡಿರೋದಾ? ನನಗೆ ಅಲ್ಲ, ಇದನ್ನೇ ದೇವ್ರಿಗೆ ಅಂತ. ಇದನ್ನೇ ದೇವ್ರಿಗೆ. ದೇವ್ರಿಗೆ ಸ್ವಲ್ಪ ರೇಷ್ಮೆಸ್ ಇರೋದ್ರ ನನಗೆ, ನಾನು ಇಷ್ಟ ಆಯ್ತು. ನಿನಗೆ ಇದು ತಗೊಂಡ? ಸುಮ್ಮನೆ ತಗೊಂಡೆ, ನನಗೆ ಅಂತ. ಎರಡು ನನಗೇನೆ. ಅಲ್ಲ ಗೊತ್ತಾಯ್ತು ಬಿಡು. ಇದು ಇಷ್ಟ ಆಯ್ತು. ಇದು ಪಶ್ಮಿನಾ ಸಾರಿ ಅಂತ. ಇದನ್ನು 4,000. 5,670 ಇದೆ. 4,000. ಫುಲ್ ಸ್ಯಾರಿ ಎಲ್ಲ ಹಿಂಗೆ ಇದೆ. ಅಂದರೆ ಇದು ತುಂಬ ಸಾಫ್ಟ್, ಮುಟ್ಟಕ್ಕೆಲ್ಲ ಖುಷಿ ಆಗುತ್ತೆ. ಇದು ಪಶ್ಮಿನಾ ಸ್ಯಾರಿ ಅಂತ ಚೆನ್ನಾಗಿ ಅನಿಸ್ತಿತ್ತು. ದೊಡ್ಡ ಡಿಸೈನ್ ಎಲ್ಲ ಇತ್ತು. ನಂಗೆ ದೊಡ್ಡ ಡಿಸೈನ್ ಇಷ್ಟ ಆಗಿಲ್ಲ, ಈ ಥರ ಡಿಸೈನ್ ಇಷ್ಟ ಆಯಿತು. ಇವನು ನಮ್ಮ ಅಮ್ಮ ಕೊಟ್ಬಿಡು ಇದನ್ನ ಅಂದ. ನಾನು ಥರ ಶೈನಿಂಗ್ ಥರ ಅದೇ, ಈ ಥರದ್ದೇ ಬೇಕಾದ್ರೆ ಅವ್ರು ಬಂದಾಗ ಇನ್ನೊಂದು ತಗೊಟ್ರಾಯ್ತು. ಒಂದ್ಸಲ ತಗೊಬಂದ್ಮೇಲೆ ಅದು ನಮಗೆ ಅಂತ ತಂದ್ಮೇಲೆ ಅನ್ಸಲ್ಲ. ಅಲ್ಲಿ ಇನ್ನೊಂದ್ಸಲ ಬರ್ತಾರಲ್ಲ, ನಾನು ಬರ್ತಾರೆ ಅನ್ಕೊಂಡೆ. ಇವಾಗ ಕರೀಲಿಲ್ವಾ? ಇಲ್ಲ, ಅದೆಲ್ಲ ಹೌದು, ಬಂದಿದ್ರೆ ಇದನ್ನೇ ಕೊಡ್ತಾನೆ. ಈ ಥರದ್ದು ಇನ್ನೊಂದು ಬೇರೆ ಕಲರ್ ಇತ್ತು, ನನಗೆ ಒಂಥರ ವೈಟ್ ಕ್ರೀಮಲ್ಲಿ ಇತ್ತು, ಚೆನ್ನಾಗಿದೆ. ಆಮೇಲೆ ಒಂಥರ ಅವ್ರಿಗೆ ಇಷ್ಟ ಆಗಲ್ವೇನೋ, ಬೇಡ ಬಿಡು. ಅದೇ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು, ನೀನೆಲ್ಲ ತಂದು ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆ ತಗೊಂಡೆ ಎರಡು ಅಂತ? ಯಾರೋ ಒಬ್ಬ ನೋಡ್ತಿದ್ದಲ್ವಾ ಪಶ್ಮಿನಾ ಸ್ಯಾರಿ ಅಂತ. ನಾನು ತುಂಬಾ ದಿವಸ ಪಶ್ಮಿನಾ ಸ್ಯಾರಿ ಚೆನ್ನಾಗಿದೆ, ಒಂಥರ ಸಾಫ್ಟ್ ಆಗಿ. ಇದಿಷ್ಟ ಆಯ್ತು, ಅದಕ್ಕೆ ನಮ್ಗೆಲ್ಲ ಇದಿಷ್ಟ. ಹೌದಾ? ಹಿಂಗಿದಿಷ್ಟ ಅಂದ್ರೆ ಅಷ್ಟು ವೆಯ್ಟ್ ಅನ್ಸಲ್ಲ. ಮತ್ತೆ ಇದು ಒಂದ್ ಸ್ವಲ್ಪ ರಫ್ ಥರ ಅದೇ, ಅಂದ್ರೆ
ನಿಮಗೆ ಸೀರೆ ಪಶ್ಮಿನ ಸ್ಯಾರಿ ಅಂದರೆ ಹಾಗೆ ಬರುತ್ತೆ ಬೇರೆ ಥರ ಬರುತ್ತೆ ಇದು ಸಾಫ್ಟ್ ಸಿಲ್ಕ್. ಅದಕ್ಕೆ ಚೆನ್ನಾಗಿದೆ. ಆಯ್ತಾ ಬೆಂದಿದ್ಯಾ? ಈಗ ಹೆಂಗೆ ಟೇಸ್ಟ್ ಮಾಡ್ಬಿಟ್ಟು ನೋಡ್ಬೇಕಾ? ಎತ್ಕೊಳ್ಳಿ ಒಂದು ಪೀಸ್. ಓಕೆ ಚೆನ್ನಾಗಿದೆ. ನನಗೆ ಸಾಕು ಅನ್ನಿಸ್ತದೆ. ಮೊದಲು 6 ನಿಮಿಷ ಅಲ್ವ ಇಟ್ಟಿದ್ದು, ಇವಾಗ 8. ಯಾವಾಗ ಮೊದಲು? 3 ಇಟ್ಟೆ, ತಿರ್ಗಾ 3 ಇಟ್ಟೆ, ತಿರ್ಗಾ ಬೆಂದಿಲ್ಲ ಅಂತ ಹೇಳಿ. ಈಗ ಒಟ್ಟಿಗೆ ನಾವು 8 ಆಯ್ತಲ್ಲ ಇದನ್ನು. 7 ಹೆಂಗೆ ಫಸ್ಟು 4. ಓಕೆ ಪಿಂಕು ರೆಸಿಪಿ ಒಂಥರ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು, ನಮ್ಗೆ ಇಷ್ಟ ಆಯಿತು. ಚೈತ್ರಂಗೂ ಮೋನಿಗೂ ಇಷ್ಟ ಆಗಲಿಲ್ಲ, ಯಾಕೆಂದರೆ ಅವ್ರಿಗೆ ಆವಾಗವಾಗ ತಿಂತಾ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ನನಗೂ ಇಷ್ಟ ಆಯಿತು, ಹಾಗೆ ಮೋನ್ ಮಮ್ಮನಿಗೂ ಕೂಡ ಇಷ್ಟ ಆಯಿತು. ಓಕೆ, ಹಾಗೆ ಚಿಕನ್ ಪಲಾವ್ ಮಾಡಿದ್ಲು, ಇವಾಗ ತಿಂತಾ ಇದ್ದೀನಿ. ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.